ಯಾವತ್ತು ಗಲಾಟೆ ಆಗಿತ್ತು? 25ನೇ ತಾರೀಕು ಸೋಮವಾರ. ನನಗೆ ಫೋನ್ ಬಂತು, ನಿಮ್ಮ ಅಣ್ಣನಿಗೆ ಯಾರೋ ಹೊಡೆದಿದ್ದಾರೆ ಅಂತ. ನಾನು ಹೋದೆ, ಅಲ್ಲಿ ಹೋದ್ ನೋಡಿದ್ರೆ ಅವರು ಆಟೋನಲ್ಲಿ ಬಂದು ನಮ್ಮ ಅಣ್ಣ ಇಡ್ಲಿ ತೊಗೊಳಕ್ಕೆ ಹೋಗಿದ್ದ. ಅಲ್ಲಿ ಲಸ್ಸಿ ಪ್ಲೇಸು ಧನ್ವಂತರಿ ಮೆಡಿಕಲ್ ಹತ್ರ. ಅಲ್ಲಿ ಆಟೋನಲ್ಲಿ ಬಂದು ಇವರು ಏನೋ ಪಂಚೋ ಏನೋ ಇಟ್ಕೊಂಡಿದ್ರಂತೆ. ಮೊದಲು ಇಲ್ಲಿಗೆ ಹೊಡೆದಿದ್ದಾರೆ, ಆಮೇಲೆ ತಲೆಗೆ ಹೊಡೆದು ತಳ್ಳಿದ್ದಾರೆ. ಅವರು ಮೆಟ್ಲ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಎತ್ತರದಲ್ಲಿದೆ. ಆಮೇಲೆ ನಾನು ಗೌರ್ಮೆಂಟ್ ಆಸ್ಪತ್ರೆ ಹೋದೆ. ಅಲ್ಲಿ ಇವರೆಲ್ಲ ನಿಂತಿದ್ರು. ಏನಾಗಿದ್ದು ಅಂತ ಹೇಳಿದೆ. ಹೊಡೆದಿದ್ದಾರೆ. ಯಾರು? ಇವರೇ. ನನಗೆ ಗಾಡಿನಲ್ಲಿ ಇಳಿಯೋಕ್ಕೆ ಕೊಟ್ಟಿಲ್ಲ, ಹಂಗೆ ಹೊಡೆದ್ರು. ಪಂಚು ಬೀಗ ಇಟ್ಕೊಂಡು ಇಲ್ಲಿ 3 ಕಡೆ ಓಪನ್ ಆಗಿದೆ. ಇಲ್ಲಿ ನನಗೆ ಮತ್ತು ಇಲ್ಲಿ ಮತ್ತು ಇಲ್ಲಿ ಇದು ಬ್ಲೇಡಲ್ಲಿ ಹೊಡೆದಿರೋದು. ಇದು ಎಲ್ಲರೂ ಅವರು 8-9 ಜನ ಇದ್ದರು, ನಾನು ಒಬ್ಬನೇ ಇದ್ದಿದ್ದು. ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಅಣ್ಣನಿಗೆ ಪ್ರೆಗ್ನೆಂಟ್ ಇರಲಿಲ್ಲ. ಅವರು ಹಾಸನಿಗೆ ಬರ್ಕೊಟ್ರು. ಅಲ್ಲಿ ಕರ್ಕೊಂಡು ಹೋದ್ರಿ ನಾವು. ಆಮೇಲೆ ಕೇಸ್ ನಾವು ಬುಕ್ ಮಾಡಿದ್ರು 5 ದಿನ ಆದ್ರೂ ಏನು ತೊಗೊಂಡೇ ಇಲ್ಲ ಕೇಸು. ಹ್ಞೂ ಮಾಡ್ತೀವಿ ದುಂಬಿ ಗಲಾಟೆ ಅಂತ ಬರ್ದಿದ್ರು. ಆಮೇಲೆ ನಿನ್ನೆ ರಾತ್ರಿ 307 ಕೇಸ್ ಹಾಕಿದ್ದಾರೆ. ಆಮೇಲೆ ನಿನ್ನೆ ಇಲ್ಲಿ ಒಂಚೂರು ಹುಡುಗರು ಗಲಾಟೆ ಮಾಡಿದ್ದಕ್ಕೆ ಇಟ್ಕೊಂಡು ಹೋಗಿದ್ದಾರೆ ಅಷ್ಟೇ, ಮತ್ತೆ ಏನು ಮಾಡಿಲ್ಲ. ಗಲಾಟೆ ಆಗಿದೆ ಏನಕ್ಕೆ? ಏನು ವಿಚಾರಕ್ಕೆ? ಮಕ್ಕಳು ವಿಷಯಕ್ಕೆ. ಯಾರ ಮಗು? ನಮ್ಮ ಅಣ್ಣನ ಮಗನೂ ಅವನ ಮಗನೂ ಒಂದೇ ಕ್ಲಾಸ್ಮೇಟು, ಫರಾನ್ ಮಗ. ಅವ್ರು ರೋಟ್ರಿ ಸ್ಕೂಲ್ ಓದೋದು. ಅಲ್ಲಿ ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರೆ. ನಮ್ಮ ಅಣ್ಣನ ಮಗ 4 ವರ್ಷ ಅವನಿಗೆ. ಅಷ್ಟು ವಿಷಯಕ್ಕೆ ಅವರು ಅವ್ನು ಎಲ್ಲಿ ಬರ್ತಾನಂತ ನೋಡ್ಕೊಂಡು ಅಲ್ಲಿ ಆಟೋನಲ್ಲಿ ಬಂದು ಹೊಡೆದಿರೋದು. ನಿಮ್ಮ ಅಣ್ಣನ ಮಗನಿಗೆ ಹುಷಾರಿಲ್ಲ? ನಮ್ಮ ಅಣ್ಣನಿಗೂ ಹುಷಾರಿರಲಿಲ್ಲ, ಅವನಿಗೂ ಹುಷಾರಿರಲಿಲ್ಲ. ರವಿ ವರ್ಮ ಆಸ್ಪತ್ರೆಗೆ ಹೋಗಿ ಅವರು ಇಂಜೆಕ್ಷನ್ ತೊಗೊಂಡು ಮಗುಗೆ ಅಲ್ಲಿ ಇಡ್ಲಿ ತೊಗೊಳಕ್ಕೆ ಹೋಗಿರೋದು. ಅಲ್ಲಿ ಆಟೋನಲ್ಲಿ ಬಂದು ಇವರು ಹೊಡೆದಿರೋದು. ಎಷ್ಟು ಸಣ್ಣ ವಿಷಯಕ್ಕೆ ಸಾಯಿಸ್ತಾರೆ ಅಂತಂದ್ರೆ ಏನು? ಆಮೇಲೆ ಅದು ಹೊಡೆದಾದ್ಮೇಲೆ ಅವರು ಅಲ್ಲಿ ಅವ್ರ ಏರಿಯಾಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವನು ಮುನ್ನ ಇದ್ದಾನಲ್ಲ, ಮಿರ್ಚಿ ಮುನ್ನ, ಅವನು ಹೋಗಿ ಹೇಳಿದಾನೆ, ಇನ್ನೂ ಏನು ಮಾಡ್ತಿದ್ದ ಇಲ್ಲಿ, ನೀವು ಹೋಗಿ ಅಡ್ಮಿಂಟ್ ಆಗಿ ಅವ್ರ ಮೇಲೆ ನೀವು ಕೇಸ್ ಮಾಡಿ ರಾಜಿ ಮಾಡೋಣ, ಅದು ಎಷ್ಟಾದ್ರೂ ದುಡ್ಡು ಖರ್ಚಾಗಲಿ ನಾನು ಮಾಡ್ತೀನಿ ಅಂತ ಅವನು ಹೋಗಿ ಅವನಿಗೆ ಹೇಳಿದಾನೆ. ಅವರು ಬಂದು ಅಡ್ಮಿಂಟ್ ಆಗಿದ್ದರು.